ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಮೆದುಳನ್ನು ನಾವು 5% ಮಾತ್ರ ಯೂಸ್ ಮಾಡ್ತೀವಿ ಅಂತ ಕೇಳಿದ್ಯಾ? ಬಹಳ ಜನ ಇದನ್ನ ನಂಬ್ತಾರೆ. ಆದ್ರೆ ಇದು ನಿಜನಾ? ಇಲ್ಲ ದೊಡ್ಡ ಮಿಥ್ನಾ? ಇವತ್ತಿನ ಈ ವಿಡಿಯೋನಲ್ಲಿ ನಾವು ನಮ್ಮ ಮೆದುಳಿನ ಬಗ್ಗೆ ನಿಜವಾದ ಸತ್ಯ ತಿಳ್ಕೊಳ್ತೀವಿ. ಈ ವಿಡಿಯೋ ಮುಗಿದ ಮೇಲೆ ನಿಮ್ಮ ಲೈಫ್ ನೋಡೋ ದೃಷ್ಟಿಯೇ ಚೇಂಜ್ ಆಗುತ್ತೆ. ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಕ್ಲಿಯರ್ ಮಾಡೋಣ. ನಾವು 5% ಮಾತ್ರ ಯೂಸ್ ಮಾಡ್ತೀವಿ ಅನ್ನೋದು ಕಂಪ್ಲೀಟ್ಲಿ ರಾಂಗ್. ಸೈನ್ಸ್ ಪ್ರಕಾರ ನಮ್ಮ ಮೆದುಳಿನ ಆಲ್ಮೋಸ್ಟ್ ಎಲ್ಲ ಭಾಗಗಳು ಕೆಲಸ ಮಾಡ್ತವೆ. ನಮ್ಮ ಮಾತನಾಡೋದ್ರಿಂದ ಹಿಡಿದು ನಡೆಯಾಡೋದು, ಯೋಚನೆ ಮಾಡೋದು, ಡಿಸಿಷನ್ ತೆಗೆದುಕೊಳ್ಳೋದು ಇವೆಲ್ಲಕ್ಕೂ ಬ್ರೈನ್ ಫುಲ್ ಆಕ್ಟಿವ್ ಆಗಿರುತ್ತೆ. ಅಂದರೆ ನಾವು ಈಗಾಗಲೇ ನಮ್ಮ ಬ್ರೈನನ್ನು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ರಿಸರ್ಚ್ ಪ್ರಕಾರ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಸುಮಾರು 6,000ಕ್ಕಿಂತ ಹೆಚ್ಚು ಥಾಟ್ಸ್ ಬರುತ್ತವೆ. ಹೌದು, 6,000ಕ್ಕಿಂತ ಹೆಚ್ಚು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಈ ಥಾಟ್ಸ್ನಲ್ಲಿ 70% ಥಾಟ್ಸ್ ನೆಗೆಟಿವ್ ಆಗಿರುತ್ತವೆ. ಅದರಲ್ಲಿ ತುಂಬ ಥಾಟ್ಸ್ ರಿಪೀಟೆಡ್ ಆಗಿರುತ್ತವೆ. ಅಂದರೆ ನಾವು ಒಂದೇ ನೆಗೆಟಿವ್ ವಿಚಾರವನ್ನು ಮತ್ತೆ ಮತ್ತೆ ಯೋಚಿಸ್ತೀವಿ. ಉದಾಹರಣೆಗೆ, ನಾನು ಫೇಲ್ ಆಗಿಬಿಟ್ರೆ ಜನ ಏನು ಅಂದ್ಕೊಳ್ತಾರೆ? ಈ ತರಹದ ಥಾಟ್ಸ್ ನಮ್ಮ ಮೈಂಡನ್ನು ಸ್ಲೋ ಆಗಿ ವೀಕ್ ಮಾಡ್ತವೆ. ನೀವು ಯಾಕೆ ಕೆಲವೊಮ್ಮೆ ಸ್ಟಕ್ ಆಗಿರುವಂತೆ ಫೀಲ್ ಮಾಡ್ತೀರಾ ಗೊತ್ತಾ? ಅದು ನಿಮ್ಮ ಬ್ರೈನ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ಥಾಟ್ಸ್ ಪ್ಯಾಟರ್ನ್ ಪ್ರಾಬ್ಲಮ್. ನಮ್ಮ ಬ್ರೈನ್ ಸೂಪರ್ ಪವರ್ಫುಲ್, ಆದರೆ ನಾವು ಅದನ್ನು ನೆಗೆಟಿವ್ ಥಾಟ್ಸ್ಗೆ ಟ್ರೈನ್ ಮಾಡಿಬಿಟ್ಟಿವಿ. ಇಮ್ಯಾಜಿನ್ ಮಾಡು, ಒಂದು ಪವರ್ಫುಲ್ ಕಾರ್ ಇದೆ, ಆದರೆ ನೀವು ಅದನ್ನು ರಿವರ್ಸ್ನಲ್ಲಿ ಮಾತ್ರ ಡ್ರೈವ್ ಮಾಡ್ತಾ ಇದ್ದೀರಾ. ಆದರೆ ಹೇಗೆ ಮುಂದೆ ಹೋಗುತ್ತೆ? ಅದೇ ರೀತಿ ನಮ್ಮ ಥಾಟ್ಸ್ ನಮ್ಮ ಡೈರೆಕ್ಷನ್ ಡಿಸೈಡ್ ಮಾಡ್ತವೆ. ಈಗ ಮುಖ್ಯ ಪ್ರಶ್ನೆ, ಥಾಟ್ಸ್ ಕಂಟ್ರೋಲ್ ಹೇಗೆ ಮಾಡೋದು? ಸಿಂಪಲ್ ಸ್ಟೆಪ್ಸ್. ಸ್ಟೆಪ್ 1, ಅವೇರ್ನೆಸ್, ಅರಿವು. ನೀವು ಯೋಚಿಸುತ್ತಿರೋದು ಪಾಸಿಟಿವ್ನ ನೆಗೆಟಿವ್ನ ಒಬ್ಸರ್ವ್ ಮಾಡಿ. ಸ್ಟೆಪ್ 2, ರೀಪ್ಲೇಸ್, ಬದಲಾವಣೆ. ನೆಗೆಟಿವ್ ಥಾಟ್ ಬಂದಾಗ ಅದನ್ನು ಪಾಸಿಟಿವ್ ಥಾಟ್ಗೆ ರೀಪ್ಲೇಸ್ ಮಾಡಿ. ಎಕ್ಸಾಂಪಲ್, ನಾನು ಮಾಡೋಕ್ಕಾಗಲ್ಲ, ಬಿಗ್ಗು, ನಾನು ಟ್ರೈ ಮಾಡ್ತೀನಿ. ಸ್ಟೆಪ್ 3, ಫೋಕಸ್, ಧ್ಯಾನ. ನಿಮ್ಮ ಗೋಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಟೆಪ್ 4, ಕನ್ಸಿಸ್ಟೆನ್ಸಿ, ನಿರಂತರತೆ. ಒಂದು ದಿನ ಅಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಸ್ಲೋಲಿ ನೋಟಿಸ್ ಮಾಡ್ತೀರಾ ನಿಮ್ಮ ಮೈಂಡ್ ಚೇಂಜ್ ಆಗೋದು. ಟ್ರೂತ್ ಏನು ಗೊತ್ತಾ? ನಮ್ಮ ಬ್ರೈನ್ ಆಲ್ರೆಡಿ ಪವರ್ಫುಲ್ ಇದೆ. ನಾವು 100% ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಥಾಟ್ಸ್ ಸರಿಯಾದ ಡೈರೆಕ್ಷನ್ನಲ್ಲಿ ಇಲ್ಲ. ಥಾಟ್ಸ್ ಚೇಂಜ್ ಮಾಡಿದರೆ ಲೈಫ್ ಆಟೋಮ್ಯಾಟಿಕಲಿ ಚೇಂಜ್ ಆಗುತ್ತೆ. ಮೈಂಡ್ನಿಂದಲೇ ಸ್ಟಾರ್ಟ್ ಆಗುತ್ತೆ. ಇವತ್ತು ಒಂದು ಡಿಸಿಷನ್ ತಗೋ. ನೆಗೆಟಿವ್ ಥಾಟ್ಸ್ಗೆ ಸ್ಟಾಪ್ ಹಾಕಿ. ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗಬೇಕಂದ್ರೆ ನಿಮ್ಮ ಥಾಟ್ಸ್ ಚೇಂಜ್ ಆಗಬೇಕು. ಈ ವಿಡಿಯೋ ಇಷ್ಟ ಆಯ್ತಾ? ಕಾಮೆಂಟ್ ಎಸ್ ಅಂತ ಹಾಕಿ. ಮಾತ್ರ ಈ ಶ್ರುತಿ ಮರೆಯಬೇಡಿ.